ಸೊ ಇನ್ನೊಂದು ಮಾಡೋಣ, ಪ್ರಸಾರಿತ ಪಾದೋತ್ಥಾನಾಸನ ಬಿ ಪ್ರಾಕ್ಟೀಸ್ ಮಾಡೋಣ. ಸೊ ಏಕಂ, ಸ್ಲೋಲಿ ಟೇಕ್ ಯೋರ್ ಹ್ಯಾಂಡ್ಸ್ ಆನ್ ದ ವೇಸ್ಟ್, ಸ್ವಲ್ಪ ಬ್ಯಾಕ್ ಬೆಂಡ್ ಮಾಡ್ತಾ ಅಪ್ಪರ್ ಬಾಡಿ ಓಪನ್ ಅಪ್ ಮಾಡ್ಕೊಳ್ಳಿ. ಇನ್ಹೇಲ್, ಎಕ್ಸೇಲ್ ಮಾಡ್ತಾ ಎಷ್ಟಾಗತ್ತೋ ಅಷ್ಟು ಬೆನ್ನನ್ನು ಸ್ಟ್ರೇಟ್ ಆಗಿ ಬೆಂಡ್ ಮಾಡಬೇಕು. ಸೊ ಇನಿಷಿಯಲಿ ನೀವು ಬಿಗಿನರ್ ಆದರೆ ನಿಮ್ಮ ಹೆಡ್ ಕೆಳಗಡೆ ಹೋಗೋದಿಲ್ಲ. ಸ್ಲೋ ಆಗಿ ಮಾಡ್ತಾ ಮಾಡ್ತಾ ಈ ಥರ ತಲೆ ಫುಲ್ಲು ಕೆಳಗಡೆ ಹೋಗಿ ನಿಮ್ಮ ಮ್ಯಾಟ್ನ ಟಚ್ ಆಗುತ್ತೆ. ಸೊ ಇಲ್ಲೇ ಹೋಲ್ಡ್ ಮಾಡೋಣ, ಬ್ರೀತ್ ಮಾಡಿ. 1 2 3 4 5 6. Slowly inhale, head up, exhale, come back to ಸಮಸ್ಥಿತಿ. ಸೊ ಈ ಎರಡು ಪ್ರಸಾರಿತ ಪಾದೋತ್ಥಾನಾಸನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಕಾಲುಗಳಿಗೂ ಸ್ಟ್ರೆಂತ್ ಬರುತ್ತೆ, ಮತ್ತು ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ, ಮತ್ತು ಸಾಕಷ್ಟು ಟೋಟಲ್ ಬಾಡಿ ಮಸಲ್ಸ್ ಜಾಯಿಂಟ್ಸ್ ಎಲ್ಲ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಲಾಸ್ಟ್ ಆಸನ ಮಾಡೋಣ. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ವೀರಭದ್ರಾಸನ 1 ಕಲ್ತಿದ್ವಿ, ಇವತ್ತು ವೀರಭದ್ರಾಸನ 2 ಕಲಿಯೋಣ. ಸೊ ಟೇಕ್ ಯುವರ್ ಲೆಗ್ಸ್ ವೈಡರ್, 4 feet, turn the right foot to the right side, inhale, breathing is very important, exhale, bend the right knee, stretch the hands to shoulder level, look at your right hand fingertips, drishti, friends napka itkoli, hastagra drishti, 1 2 3 4 5. Slowly inhale, come up. We'll practice the asana left side. So right ಮತ್ತೆ left side ಎರಡು ಕಡೆ ಆಸನ ಹೋಲ್ಡ್ ಮಾಡ್ತಾ ಬ್ರೀತ್ ಮಾಡೋಣ. 1 2 3 4 5 and 6. Slowly exhale, come back to ಸಮಸ್ಥಿತಿ. ಸೊ ನೀವು ಎಲ್ಲ ಆಸನನೂ ಒಟ್ಟಿಗೆ ಮಾಡ್ಬೋದು, ಇಲ್ಲ ದಿನ ಒಂದು 3 ಅಥವಾ 2 ಆಸನ ಆ ಥರ ಮಾಡಿಕೊಂಡು ಸ್ಲೋ ಆಗಿ ಗ್ರ್ಯಾಜುಯಲ್ ಆಗಿ ನಿಮ್ಮ ಪ್ರಾಕ್ಟೀಸ್ನ ಇಂಪ್ರೂವ್ ಮಾಡ್ಬೋದು. ಈ ಆಸನಗಳ ಜೊತೆ ನೀವು ಸೂರ್ಯ ನಮಸ್ಕಾರನೂ ಇನ್ಕ್ಲೂಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದಷ್ಟು ಯೋಗಾಭ್ಯಾಸನ ಕಲಿಯೋಣ. ಹರಿ ಓಂ.